ಗುಡ್ ಮಾರ್ನಿಂಗ್ ಶುಭೋದಯ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ನಿನ್ನೆ ನಡೆದಂತಹ ಪ್ರಮುಖ ಬೆಳವಣಿಗೆಗಳ ಜೊತೆಗೆ ಇವತ್ತು ನಡೆಯಲಿರುವ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಕ್ಕರೆ ನಾಡು ಮಂಡ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೇನಿಯಾ ಜೋರಾಗಿತ್ತು. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದರು. ಇದಕ್ಕೂ ಮೊದಲು ಪ್ರಧಾನಿ ಮೋದಿಯನ್ನ ಕಲಾ ತಂಡಗಳು ಭರ್ಜರಿಯಾಗಿ ಸ್ವಾಗತಿಸಿದವು. ಇನ್ನು ಮಂಡ್ಯದ ಪ್ರವಾಸಿ ಮಂದಿರ ಸರ್ಕಲ್ನಿಂದ ಮೋದಿ ಮೆಗಾ ರೋಡ್ ಶೋ ನಡೆಸಿದರು. ರೋಡ್ ಶೋ ವೇಳೆ ಮೋದಿ ಮೇಲೆ ಜನ ಹೂವಿನ ಸುರಿಮಳೆಗೈದರು. ಸುಮಾರು 1.8 ಕಿಲೋಮೀಟರ್ ಮೋದಿ ರೋಡ್ ಶೋ ನಡೆಸಿದರು. ಗೆಜಲಗೆರೆ ಕಾಲೋನಿಯಲ್ಲಿ ಹೆದ್ದಾರಿ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಅವರನ್ನ ಸಿಎಂ ಬೊಮ್ಮಾಯಿ ಸನ್ಮಾನಿಸಿದರು. ಹಸಿರು ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಮಲ್ಲಿಗೆ ಹೂವಿನ ಹಾರ ಹಾಕಿ ನೆನಪಿನ ಕಾಣಿಕೆ ಕೊಟ್ಟು ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಬಡವರ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಕಾಳಜಿ ಇಲ್ಲ. ಕೋಟಿ ಕೋಟಿ ಹಣವನ್ನು ಕಾಂಗ್ರೆಸ್ ಲೂಟಿ ಮಾಡಿದೆ. ಬಿಜೆಪಿ ಸರ್ಕಾರ ಬಡವರ ಕಷ್ಟವನ್ನ ದೂರ ಮಾಡುತ್ತಿದೆ. ಬಡವರಿಗಾಗಿ ಬಿಜೆಪಿ ಸರ್ಕಾರ ಹಗಲಿರುಳು ಶ್ರಮಿಸುತ್ತಿದೆ ಅಂತ ಹೇಳಿದ್ರು. 2014 से पहले कांग्रेस की जो सरकार केंद्र में थी और मिलीजुली सरकार थी, भांति भांति लोगों के समर्थन से चल रही थी, उसने गरीब आदमी को, गरीब परिवारों को तबाह करने में कोई कसर बाकी नहीं छोड़ी थी. जो पैसा गरीब के विकास के लिए था, उसका हजारों करोड़ रुपए कांग्रेस की सरकार ने लूट लिया था. ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದು ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ವಿಪಕ್ಷಗಳು ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿವೆ. ಅಡಿಗಲ್ಲು ಹಾಕಿ ಉದ್ಘಾಟನೆ ಮಾಡುತ್ತಿರುವುದು ಮೋದಿ ಸರ್ಕಾರ. ಡಬಲ್ ಇಂಜಿನ್ ಸರ್ಕಾರ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ಅಂತ ಹೇಳಿದರು. ಇಂಡಿಯಾ ಅದನ್ನ ಕಲ್ಪನೆಯನ್ನು ಇಟ್ಕೊಂಡು ನಾವು ಇವತ್ತು ಸೂಪರ್ ಹೈವೇ ಜೊತೆಗೆ ಇಲ್ಲಿಯ ಎಲ್ಲ ಬೇಕು ಬೇಡಿಕೆಗಳಿಗೆ ಬಿಜೆಪಿ ಮಾತ್ರ ಮಾಡಕ್ ಸಾಧ್ಯ, ಡಬಲ್ ಇಂಜಿನ್ ಮಾತ್ರ ಮಾಡಕ್ ಸಾಧ್ಯ. ತಾವು ಎಲ್ಲರನ್ನೂ ಪರೀಕ್ಷೆ ಮಾಡಿ ನೋಡಿದ್ದೀರಿ, ಎಲ್ಲರನ್ನೂ 30 ವರ್ಷದಿಂದ ಪರೀಕ್ಷೆ ಮಾಡಿ ನೋಡಿದ್ದೀರಿ. ಬಿಜೆಪಿ ಕಳೆದ 4 ವರ್ಷದಲ್ಲಿ ನಮ್ಮ ಸರ್ಕಾರ ಇಲ್ಲಿ ಮಾಡಿರುವಂತ ಕೆಲಸಗಳನ್ನ ನೋಡಿ, ನಮ್ಮ ರಿಪೋರ್ಟ್ ಕಾರ್ಡ್ ಅನ್ನ ನೋಡಿ, ದಯವಿಟ್ಟು ನೀವು ಆಶೀರ್ವಾದವನ್ನ ಮಾಡಿ. ಬಿಜೆಪಿಗೆ ಬೆಂಬಲ ಘೋಷಣೆ ಬಳಿಕ ಸಂಸದೆ ಸುಮಲತಾ ಪ್ರಧಾನಿ ಮೋದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬಳಿಕ ಮಾತನಾಡಿದ ಸುಮಲತಾ, ಮೋದಿಗೆ ಮಂಡ್ಯದ ಆರ್ಗ್ಯಾನಿಕ್ ಬೆಲ್ಲ ಗಿಫ್ಟ್ ಕೊಟ್ಟಿದ್ದೇವೆ. ಈ ವೇಳೆ ಅವರ ಮುಖದ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿತ್ತು. ಬೆಲ್ಲ ಕಂಡು ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ರು ಅಂತ ನ್ಯೂಸ್ 18ಗೆ ಹೇಳಿದರು. ನಗ್ತಾ ಇದ್ರು, ತುಂಬಾ ಖುಷಿ ಪಟ್ಟರು. ನಾನು ಹೇಳಿದೆ, ಈ ಭಾಗದ ಒಂದು ಆರ್ಗ್ಯಾನಿಕ್ ಜಾಗರಿ ಇದು ತುಂಬಾ ಪ್ರಸಿದ್ಧಿ. ಇಲ್ಲಿ ಅವರಿಗೆ ಅವ್ರ ಮಾತಲ್ಲೇ ಗೊತ್ತಿತ್ತು, ನನ್ಗೆ ಗೊತ್ತಿದೆ ಅನ್ನೋ ತರಾನೇ ಅವರು. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ದಾಯಿತು. ಆದರೆ ರಾಜಕೀಯ ನಾಯಕರ ಹೈವೇ ಕ್ರೆಡಿಟ್ ಪಾಲಿಟಿಕ್ಸ್ ಮಾತ್ರ ನಿಲ್ತಿಲ್ಲ. ಹೈವೇ ಕ್ರೆಡಿಟ್ ಪಡೆದುಕೊಳ್ಳಲು ಮುಂದಾದ ಕಾಂಗ್ರೆಸ್ ಜೆಡಿಎಸ್ಗೆ ಸಂಸದೆ ಸುಮಲತಾ ಟಾಂಗ್ ಕೊಟ್ಟಿದ್ದಾರೆ. ಹೇಳ್ತಾರೆ, ಈ ಥರ ಕನಸು ಬಂದಿದೆ ಅಥವಾ ಒಂದು ಪ್ರಿಡಿಕ್ಟ್ ಮಾಡ್ತಿದ್ದೀನಿ ನಿಮ್ಮ ಮಗು ಆಗುತ್ತೆ ಅಂತ. ಆಮೇಲೆ ಅದ್ರ ಪ್ರಕಾರ ತಂದೆ ತಾಯಿ ಹೋಗಿ ಇದನ್ನು ಮಗು ಆಗತ್ತೆ. ಈಗ ಕ್ರೆಡಿಟ್ ಆ ಜ್ಯೋತಿಷಿಗೆ ಹೋಗ್ಬೇಕಾ ಅಥವಾ ತಂದೆ ತಾಯಿಗೆ ಹೋಗ್ಬೇಕಂತ ಈ ರೀತಿ ಕ್ರೆಡಿಟ್ ತಗೊಳ್ಳೋಕ್ಕೆ ತುಂಬ ಜನ ಇರ್ತಾರೆ. ಬಟ್ ಜನಕ್ಕೆ ಗೊತ್ತಾಗುತ್ತೆ, ನಾವೇನು ಕ್ರೆಡಿಟ್ನ ಕ್ಲೇಮ್ ಮಾಡೋದೇನು ಬೇಕಾಗಿಲ್ಲ ಈ ವಿಷಯದಲ್ಲಿ. ಬಟ್ ಕ್ರೆಡಿಟ್ ಅಪಾರ್ಟ್, ನಾನು ಈ ಕ್ರೆಡಿಟ್ ಅನ್ನೋ ಇದಕ್ಕೆ ತುಂಬ ಇಂಪಾರ್ಟೆನ್ಸ್. ಇನ್ನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರು ಮೈಸೂರು ನಗರಗಳ ನಡುವೆ ನಿರ್ಮಿಸಿರುವ ದಶಪಥ ಹೆದ್ದಾರಿ ಯಾರಿಗೆ ಉಪಯೋಗ, ಹಣ ಮಾಡಲು ಯಾರಿಗೆ ರಹದಾರಿ ಅನ್ನೋದು ನನ್ನ ಪ್ರಶ್ನೆ. ರಾಮನಗರ ಮಂಡ್ಯ ಜಿಲ್ಲೆಗಳ ಜನರಿಗೆ, ಅದರಲ್ಲೂ ಬೆಂಗಳೂರು ಮೈಸೂರು ನಡುವೆ ಆ ಹೆದ್ದಾರಿ ಉದ್ದಕ್ಕೂ ಜೀವಿಸ್ತಾ ಇರುವ ಜನರಿಗೆ ಇದರಿಂದ ನಯಾ ಪೈಸೆ ಉಪಯೋಗ ಇದೆಯಾ ಅಂತ ಕಿಡಿಕಾರಿದ್ದಾರೆ.
ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಸರ್ಕಾರಕ್ಕೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ರೈತರ ಸಂಕಟಗಳಿಗೆ ಕೇಂದ್ರ ಹಾಗೂ ಬೊಮ್ಮಾಯಿ ಸರ್ಕಾರವೇ ನೇರ ಕಾರಣ ಅಂತ ಆರೋಪಿಸಿದ್ದಾರೆ. ಮೈಸೂರು ಮಂಡ್ಯ ಭಾಗಕ್ಕೆ ಮೋದಿ ಬರೋದ್ರಿಂದ ಆ ಭಾಗದ ರೈತರ ಸಮಸ್ಯೆಗಳೇನು ಅನ್ನೋದರ ಬಗ್ಗೆ ಮಾಹಿತಿ ತರಿಸಿಕೊಳ್ಳಿ ಹಾಗೂ ರೈತರೊಂದಿಗೆ ಪತ್ರಕರ್ತರೊಂದಿಗೆ ಮಾತನಾಡಿದರೆ ಆ ಸಮಸ್ಯೆಗಳು ತಿಳಿಯುತ್ತೆ. ಆದ್ರೆ ನಿಮ್ದೇನಿದ್ರು ಹೇಳೋದಷ್ಟೇ ಆಗಿದೆ, ಕೇಳಿಸ್ಕೊಂಡ ಅಭ್ಯಾಸ ಇಲ್ವೇ ಅಂತ ಸಿದ್ದು ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಧಾರವಾಡದಲ್ಲಿ ಐಐಟಿ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದರು. ಜೊತೆಗೆ ಹುಬ್ಬಳ್ಳಿಯಲ್ಲಿ ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಉದ್ಘಾಟಿಸಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ 1505 ಮೀಟರ್ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಉದ್ಘಾಟನೆ ಮಾಡಿದರು. ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಉದ್ಘಾಟನೆಯಾಗಿದೆ ಅಂಡ್ ಡೆಡಿಕೇಶನ್ ಟು ದಿ ನೇಷನ್ಗಳಿಗೆ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆಯನ್ನ ಇದೀಗ ಪ್ರಧಾನಮಂತ್ರಿಗಳು आईआईटी का ये नया कैंपस कर्नाटका की विकास यात्रा में नया अध्याय लिख रहा है। एक इंस्टीट्यूट के रूप में यहाँ की हाई टेक फैसिलिटीज आईआईटी धारवाड़ को वर्ल्ड के बेस्ट इंस्टीट्यूट के बराबर पहुंचने की प्रेरणा देंगे। 4 साल पहले फरवरी 2019 में मैंने इस आधुनिक इंस्टीट्यूट का शिलान्यास किया था। बीच में कोरोना काल था, काम करने में अनेक दिक्कतें थी, लेकिन उसके बावजूद भी शिलान्यास से लोकार्पण तक डबल इंजन सरकार इसी स्पीड से ಐಐಟಿ ಉದ್ಘಾಟನೆಗೆ ಧಾರವಾಡಕ್ಕೆ ಪ್ರಧಾನಿ ಮೋದಿ ಬಂದಿದ್ದಾಗ ವಿಎಚ್ಪಿ ಮುಖಂಡರು ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಪ್ರಧಾನಿ ನೆಲ ಮುಟ್ಟಿ ನಮಸ್ಕರಿಸಿದ್ದಾರೆ. ವೇದಿಕೆಗೆ ತೆರಳುವ ಮೊದಲು ಕೆಲ ಪ್ರತಿನಿಧಿಗಳು ಮೋದಿಯನ್ನು ಸ್ವಾಗತಿಸಲು ಮುಂದಾಗಿದ್ರು. ಈ ವೇಳೆ ವಿಎಚ್ಪಿ ಮುಖಂಡರಾದ ಚೇತನ್ ರಾವ್ ಹಾಗೂ ರಘು ಯಲಕನವರ್ ಕೂಡ ಮೋದಿಗೆ ನಮಸ್ಕರಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಪ್ರಧಾನಿ ನೆಲ ಮುಟ್ಟಿ ನಮಸ್ಕರಿಸಿದ್ದಾರೆ. ರೌಡಿ ಶೀಟರ್ ಫೈಟರ್ ರವಿ ಎದುರು ಕೈ ಮುಗಿದು ನಿಂತ ಪ್ರಧಾನಿ ಮೋದಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ತೀವ್ರ ವಾಗ್ದಾಳಿ ನಡೆಸಿದೆ. ಈ ಕುರಿತ ಫೋಟೋವನ್ನು ಸಾಮಾಜಿಕ ಜಾಲತಾಣ ಟ್ವಿಟರ್ ಅಲ್ಲಿ ಹಂಚಿಕೊಂಡಿರುವ ಕಾಂಗ್ರೆಸ್, ಜಗತ್ತಿನಲ್ಲಿಯೇ ಬಿಜೆಪಿಯಂತಹ ನಿರ್ಲಜ್ಜ ರಾಜಕೀಯ ಪಕ್ಷ ಬೇರಿರೋದಕ್ಕೆ ಸಾಧ್ಯನೇ ಇಲ್ಲ. ಫೈಟರ್ ರವಿ ಅನ್ನುವ ರೌಡಿ ಶೀಟರ್ ಎದುರು ಕೈ ಮುಗಿದು ನಿಂತ ಪ್ರಧಾನಿ ಮೋದಿ ಅವರಿಂದ ಪ್ರಧಾನಿ ಹುದ್ದೆಗೆ ಕಳಂಕ ಅಂಟಿದೆ ಅಂತ ಆರೋಪಿಸಿದೆ. ರೌಡಿಗಳನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಅಂದ ಬಿಜೆಪಿ ರೌಡಿಯನ್ನ ಪ್ರಧಾನಿ ಎದುರು ನಿಲ್ಲಿಸಿದ್ದು ನಾಚಿಕೆಗೇಡು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ತೆಲಂಗಾಣ ರಾಜಧಾನಿ ಹೈದರಾಬಾದ್ ನಗರಕ್ಕೆ ಭೇಟಿ ಕೊಟ್ಟ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ವಾಷಿಂಗ್ ಪೌಡರ್ ನಿರ್ಮಾ ಹೋರ್ಡಿಂಗ್ ಮೂಲಕ ಬಿಆರ್ಎಸ್ ನಾಯಕರು ವ್ಯಂಗ್ಯವಾಗಿ ಸ್ವಾಗತಿಸಿದ್ದಾರೆ. ಅಂದಹಾಗೆ ಈ ಹೋರ್ಡಿಂಗ್ನಲ್ಲಿ ಕರ್ನಾಟಕದ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತು ಕೆಎಸ್ ಈಶ್ವರಪ್ಪ ಅವರ ಚಿತ್ರಗಳೂ ಇವೆ. ನಿರ್ಮಾ ಜಾಹೀರಾತಿನ ಪೋಸ್ಟರ್ನಲ್ಲಿ ಕಮಿಷನ್ ದಂಧೆ ಉಲ್ಲೇಖವನ್ನ ಮಾಡಲಾಗಿದೆ. ಕೊಪ್ಪಳದ ಕುಷ್ಟಗಿ ಪಟ್ಟಣದಲ್ಲಿ ನಡೆದ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ಪಾಕಿಸ್ತಾನದಲ್ಲಿ ಮೋದಿ ಜಪ ನಡೆದಿದೆ, ಕಾಂಗ್ರೆಸ್ನವರು ಪಾಕಿಸ್ತಾನದ ಜಪ ಮಾಡ್ತಾರೆ. ಈ ಬಾರಿ ಕಾಂಗ್ರೆಸ್ಗೆ ಸೋಲಿನ ರುಚಿ ತೋರಿಸಿ ಪಾಕಿಸ್ತಾನಕ್ಕೆ ಕಳಿಸೋಣ, ಹೊಟ್ಟೆಗೆ ಎಣ್ಣೆಯನ್ನು ಹಾಕೊಂಡು ಕೆಲಸ ಮಾಡಿದ್ರೆ ಕೆಲಸ ಕೆಡುತ್ತೆ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಿ ಬಿಜೆಪಿ ಗೆಲುವನ್ನ ಗೆಲ್ಲಿಸಿ ಅಂತ ಕರೆ ಕೊಟ್ಟರು. ಪಾಕಿಸ್ತಾನದಲ್ಲಿ ಮೋದಿ ಜಪ, ಕಾಂಗ್ರೆಸ್ನವರು ಪಾಕಿಸ್ತಾನ ಜಪ ಮಾಡ್ತಾರೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ಈ ಸರಿ ಎಲೆಕ್ಷನ್ ನಲ್ಲಿ ಬಿಜೆಪಿಯ ಕಮಲ್ದುವಿಗೆ ಓಟ್ ಹಾಕಿ ಕಾಂಗ್ರೆಸ್ನವರು ಪರ್ಮನೆಂಟ್ ಪಾಕಿಸ್ತಾನಕ್ಕೆ ಕಳ್ಸೋಣ. ಎಣ್ಣೆ ಹಾಕೊಂಡು ಕೆಲಸ ಮಾಡಬೇಕು. ಬಾಗಲಕೋಟೆಯ ಬಾದಾಮಿ ಪಟ್ಟಣದಲ್ಲಿ ಎಸ್ಟಿ ಸಮಾವೇಶ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಸಚಿವ ಶ್ರೀರಾಮುಲು ಮತ್ತೆ ಬಾದಾಮಿಯಿಂದ ಸ್ಪರ್ಧೆಗೆ ಇಂಗಿತ ವ್ಯಕ್ತಪಡಿಸಿದರು. ಈಗಾಗಲೇ ಬಾದಾಮಿಯಿಂದ ಸ್ಪರ್ಧೆಗೆ 4 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಆ 4 ಜನರ ಜೊತೆ ನಾನು ಕೂಡ ಒಬ್ಬ ಆಕಾಂಕ್ಷಿ. 5 ಜನ ಪಂಚಪಾಂಡವರ ರೀತಿ ಅಣ್ಣ ತಮ್ಮಂದಿರಂತೆ ಇದೀವಿ. ನಾವೆಲ್ಲರೂ ಸೇರಿ ಕೌರವರ ಸೇನೆ ಕಾಂಗ್ರೆಸ್ ಪಕ್ಷವನ್ನ ಸದೆ ಬಡಿತೇವೆ ಅಂತ ಶಪಥ ಕೈದರು. ಇಲ್ಲಿ 4 ಮಂದಿ ಆಕಾಂಕ್ಷಿಗಳಾಗಿದ್ದೀವಿ. ಆ 4 ಮಂದಿಯಲ್ಲಿ ನಾನುಗಳೊಬ್ಬ ಆಕಾಂಕ್ಷಿ. 5 ಮಂದಿ ಯಾವ ರೀತಿಯಲ್ಲಿ ಪಂಚ ಪಾಂಡವರ ಯಾವ ರೀತಿ 5 ಮಂದಿ ಇರ್ತಾರೆ, ನಾವೆಲ್ಲರೂ ಅಣ್ಣ ತಮ್ಮಂದಿರ 5 ಮಂದಿ. ಈ ಪಾಂಡವರು ಭಾರತೀಯ ಜನತಾ ಪಾರ್ಟಿ
ನರಸಿಂಹಗೌಡರು ಸಾಯ್ತು. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆ ನಡೆಯಿತು. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಬರ್ತಿದ್ದಂತೆ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತಿಸಿದ್ರು. ಅಲ್ಲದೆ ಭರ್ಜರಿ ರೋಡ್ ಶೋ ಹಾಗೂ ಬೈಕ್ ರ್ಯಾಲಿ ನಡೆಸಿದ್ರು. ಈ ವೇಳೆ ಮಾತನಾಡಿದ ಕುಮಾರಸ್ವಾಮಿ, ಕಾಂಗ್ರೆಸ್ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ಜನ ನಾಯಕರಿದ್ದಾರೆ, ಆದರೆ ನನ್ನದು ಏಕಾಂಗಿ ಹೋರಾಟ. ಆನೇಕಲ್ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವಂತೆ ಕರೆ ಕೊಟ್ಟರು. ಪಕ್ಷಗಳು ಇಲ್ಲಿಯವರೆಗೆ ಆನೇಕಲ್ನಲ್ಲಿ ರಾಜಕಾರಣ ಏನಿತ್ತು, ಈ ಬಾರಿ ಎಲ್ಲ ಪಕ್ಷಗಳು ಒಳಗೊಂಡಂತೆ ರಾಜು ಅವರ ಪರವಾದಂಥ ಒಂದು ಅನುಕಂಪವೂ ಇದೆ, ಅಲೆನೂ ಇದೆ. ಅದಕ್ಕೆ ನಮ್ಮ ಪಕ್ಷದ ಮುಖಂಡರುಗಳ ಒಂದು ಶ್ರಮ, ಆ ಶ್ರಮದ ಪ್ರತಿಫಲ, ರಾಜು ಅವರ ದುಡಿಮೆ, ಇದೆಲ್ಲ ಇವತ್ತು ಕ್ರೋಢೀಕರಿಸಿ ಮುಂದಿನ ಚುನಾವಣೆ ಈ ಭಾಗದಲ್ಲಿ ಪಕ್ಷಭೇದ ನೂತನವಾಗಿ ಹಾರೋಹಳ್ಳಿ ತಾಲೂಕು ರಚನೆಯಾದ ಹಿನ್ನೆಲೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಸಮಾವೇಶದಲ್ಲಿ ಮಾತನಾಡಿದ ಎಚ್ಡಿಕೆ, ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಗುಡುಗಿದ್ರು. ಮಂಡ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ರೈತ ಸಂಘದ ಕುತಂತ್ರದಿಂದ ನಿಖಿಲ್ನನ್ನ ಸೋಲಿಸಿದ್ರು ಅಂತ ಕಿಡಿಕಾರಿದರು. ನಿಖಿಲ್ ಕುಮಾರಸ್ವಾಮಿ ಗೆದ್ದಿದ್ದ, ಆದರೆ ಕಾಂಗ್ರೆಸ್ ಬಿಜೆಪಿ ರೈತ ಸಂಘ ಎಲ್ಲ ಸೇರಿ ಕುತಂತ್ರದ ರಾಜಕಾರಣದಲ್ಲಿ ತೊಂದರೆ ಆಯಿತು. ಆ ಮಂಡ್ಯ ಜಿಲ್ಲೆಯ ಸೋಲನ್ನ ರಾಮನಗರ ತಾಲೂಕಿನಲ್ಲಿ ಅದನ್ನ ತಲೆಯಲ್ಲಿಟ್ಟುಕೊಂಡು ಭಯ ಬೀಳಬೇಕಾಗಿಲ್ಲ ನಿಖಿಲ್ ಕುಮಾರಸ್ವಾಮಿ, ನನಗೆ ವಿಶ್ವಾಸ ಇದೆ, ನಾನು ಅವನಿಗೆ ಬೇಡ ರಾಜಕೀಯ. ನಿಖಿಲ್ ಮಾತನಾಡಿದ್ದು, ಮಂಡ್ಯದಲ್ಲಿ ನಾನು ಟೆಕ್ನಿಕಲ್ ಆಗಿ ಸೋತೆ, ಕಾಂಗ್ರೆಸ್ ಬಿಜೆಪಿ ರೈತ ಸಂಘ ಸೇರಿ ಸೋಲಿಸಿದ್ರು, ಆದರೆ ಅದು ರಾಮನಗರದಲ್ಲಿ ನಡೆಯೋದಿಲ್ಲ ಅಂತ ನಿಖಿಲ್ ಟಾಂಗ್ ಕೊಟ್ಟರು. 19ರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಇಡೀ ರಾಜ್ಯ ಅವತ್ತೇನು ಮಂಡ್ಯ ಚುನಾವಣೆನ ಗಮನಿಸ್ತು. ಆ ಸಂದರ್ಭದಲ್ಲೂ ಕಾಂಗ್ರೆಸ್ ಬಿಜೆಪಿ ರೈತ ಸಂಘ ಪ್ರತಿಯೊಬ್ಬರು ಕೂಡ ಎಲ್ಲರೂ ಸೇರ್ಕೊಂಡು ಅವತ್ತು ನಿಖಿಲ್ ಕುಮಾರಸ್ವಾಮಿನ ಸೋಲಿಸಿದ್ರು. ಆದರೆ ಆ ಸೋಲ್ ಅಂತ ನಾನು ಯಾವತ್ತೂ ಭಾವಿಸಿಲ್ಲ. ಮತ್ತೆ ಹೇಳ್ತೀನಿ, ಪುಟ್ಟರಾಜಣ್ಣ ಅವರು ಗೆದ್ದಾಗ ಸಂಸದರಾದಾಗ 5.25 ಲಕ್ಷ ಜನ ಮತ ನೀಡಿದ್ರು. ನಾ ಸೋತಾಗ 5.25 ಲಕ್ಷ ಜನ. ಇನ್ನು ಸಮಾರಂಭಕ್ಕೆ ಬಂದ ಜನರಿಗೆ ಭರ್ಜರಿ ಬಾಡೂಟ ವ್ಯವಸ್ಥೆ ಮಾಡಲಾಗಿತ್ತು. ಬಾಡೂಟದಲ್ಲಿ ಮುದ್ದೆ, ಮಟನ್, ಸಾಂಬಾರ್, ಚಿಕನ್ ಫ್ರೈ, ಬೋಟಿ, ಮೊಟ್ಟೆ ಕೊಡಲಾಯಿತು. ಇನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಪುಟ್ಟು ಅಂಚಿನಪ್ಪನಿಂದ ಬಾಡೂಟ ಆಯೋಜನೆ ಮಾಡಲಾಗಿತ್ತು. ಬಾಡೂಟಕ್ಕಾಗಿ ನೀನಾ ಅಂತ ಮತದಾರರು ಮುಗಿಬಿದ್ದಿದ್ರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಕುನ್ನೂರು ಗ್ರಾಮದಲ್ಲಿ ಆದಿನಾಥ ತೀರ್ಥಂಕರ ಭಗವಾನ್ಕ ಪ್ರತಿಷ್ಠಾ ಮಹೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಸಿಎಂ ಬೊಮ್ಮಾಯಿ ಭಾಗಿಯಾಗಿದ್ದರು. ಹಾಗೆ ಅಭಿಷ್ಟಾಜ್ಞಾನ ಭಾಸ್ಕರ ಮುನಿಶ್ರೀ ಪುಣ್ಯಸಾಗರ ಮಹಾರಾಜರು, ಸ್ವಸ್ಥಶ್ರೀ ಭಟ್ಟಾಕಲಂಕ ಭಟ್ಟಾರಕ ಸ್ವಾಮೀಜಿ ಸಹ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಸಿಎಂ, ಶಿಗ್ಗಾವಿ ಭಾಗದಲ್ಲಿ ಜೈನ ಧರ್ಮದ ಸಂಘಟನೆ ತುಂಬಾ ಅಚ್ಚುಕಟ್ಟಾಗಿ ಆಚರಣೆ ಮಾಡಲಾಗುತ್ತೆ. ಪೂಜ್ಯರು ನನಗೆ ಜೈನ ಧರ್ಮದ ಪುಸ್ತಕ ಕೊಟ್ಟಿದ್ರು, ಅದನ್ನ ನಾನು ಓದಿ ದೇವರ ಜಗಲಿ ಮೇಲೆ ಇಟ್ಟಿದ್ದೇನೆ. ಜೈನ ಧರ್ಮದ ವಿಚಾರಗಳಿಗೆ ನಾನು ಮನಸೋತಿದ್ದೇನೆ ಅಂತ ಹೇಳಿದರು. ತ್ಯಾಗದ ಆಧಾರದ ಮೇಲಿರುವಂತಹ ಚಿಂತನೆಗಳಿಂದ ಹುಟ್ಟಿರುವಂತಹ ಜೈನ ಧರ್ಮ ಅಹಿಂಸೆ, ಸತ್ಯ ಮತ್ತು ಅಹಿಂಸೆ ಆಧಾರದ ಮೇಲೆ. ಅಹಿಂಸೆ ಪರಮೋ ಧರ್ಮ. ಜೈನ ಧರ್ಮವನ್ನು ಆಚರಣೆ ಮಾಡೋದು ಬಹಳ ಕಷ್ಟ, ಅದನ್ನು ಅತ್ಯಂತ ನಿಷ್ಠೆಯಿಂದ ಪರಿಪಾಲನೆ ಮಾಡಿ. ಸಿಎಂ ಬೊಮ್ಮಾಯಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರು. ಸಿಎಂ ಬೊಮ್ಮಾಯಿ ಮಗುವಿನ ಮನಸ್ಸಿನವರು ಅಂತ ಗುಣಗಾನ ಮಾಡಿದರು. ಸಿಎಂ ಆಗಬೇಕಂತ ನನ್ನ ಆಶೀರ್ವಾದ. ಜಾತ್ರೆ ನಿವಾಸವನ್ನ ನಾ ಹೇಳಿಲ್ಲ ಬಿಟ್ಟಿಲ್ಲ, ಏನು ನಿವೇದನೆ ಮಾಡ್ಕೊಂಡಿಲ್ಲ. ಇವರಾಗೇನ ಅಲ್ಲೇ ಅದನ್ನು 3 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಆದ್ರೆ ನಾಳೆ ಗುದ್ಲಿ ಪೂಜೆ ಇವರ ಕೈ. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಸೊಗಡು ಶಿವಣ್ಣ ಜೋಳಿಗೆ ಹಿಡಿದು ಠೇವಣಿ ಹಣ ಸಂಗ್ರಹಿಸಿದ್ದಾರೆ. ಎನ್ಆರ್ ಕಾಲೋನಿಯಲ್ಲಿ ಸೊಗಡು ಶಿವಣ್ಣ ವಿನೂತನವಾಗಿ ಪ್ರಚಾರ ಮಾಡಿದ್ರು. ಕಾಳಮ್ಮ, ದುರ್ಗಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಜೋಳಿಗೆ ಹಿಡಿದು ಮತಯಾಚನೆ ಮಾಡಿದ್ರು. ಈ ವೇಳೆ ಜೋಳಿಗೆಗೆ ಮತದಾರರು ಹಣ ಹಾಕಿ ಆಶೀರ್ವಾದ ಮಾಡಿದ್ರು. ಮಂಗಳೂರಿನ ಕಾವೂರಿನ ಶಾಂತಿನಗರದ ಬಿಜೆಪಿ ವಿಜಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಈಶ್ವರಪ್ಪ ಮಾತನಾಡುತ್ತಿದ್ದಾಗ ಆಜಾನ್ ಕೂಗಿದ್ದಕ್ಕೆ ವ್ಯಂಗ್ಯವಾಡಿದ್ದಾರೆ. ನಂಗೆಲ್ಲ ಹೋಗಿದ್ರು ಇದೊಂದು ತಲೆನೋವು. ಸುಪ್ರೀಂ ಕೋರ್ಟ್ ಆದೇಶ ಇದ್ದು ಇಂದಲ್ಲ ನಾಳೆ ಇದು ಖತಮ್ ಆಗಲಿದೆ ಅಂದಿದ್ದಾರೆ. ಅದೇ ಮೈಕ್ನಲ್ಲಿ ಕೂಗಿದ್ರೆ ಮಾತ್ರ ನಾ ಅಲ್ಲಾಗೆ ಕೇಳಿಸೋದು ಅಂತ ವಿವಾದಿತ ಮಾತುಗಳನ್ನು ಆಡಿದ್ದಾರೆ.
ಸಂಸದ ಮುನಿಸ್ವಾಮಿ, ಸಚಿವ ಆರ್ ಅಶೋಕ್ ಅಪಘಾತಕ್ಕೀಡಾದ ಗಾಯಾಳುವನ್ನ ರಕ್ಷಿಸಿ ಮಾನವೀಯತೆ ಮೆರೆದಿದ್ದಾರೆ. ಎಸ್ಕಾಟ್ ವಾಹನದಲ್ಲಿ ಗಾಯಾಳು ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು, ಗಾಯಾಳು ಮರಕ್ಕೆ ಡಿಕ್ಕಿ ಹೊಡೆದು ನರಳಾಡ್ತಾ ಇದ್ದ. ವಿಜಯ ಸಂಕಲ್ಪ ಯಾತ್ರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದ. ಉಭಯ ನಾಯಕರು ಈತನನ್ನ ರಕ್ಷಣೆ ಮಾಡಿದ್ದಾರೆ. ಇಂದಿನಿಂದ ಬಜೆಟ್ ಅಧಿವೇಶನ ಪುನರಾರಂಭವಾಗಲಿದ್ದು, ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಲು ವಿರೋಧ ಪಕ್ಷಗಳು ಸಜ್ಜಾಗ್ತಿವೆ. ಅಧಿವೇಶನ ಶುರುವಾಗುವ ಮುನ್ನವೇ ವಿರೋಧ ಪಕ್ಷಗಳು ಸೇರಿ ಸಭೆ ನಡೆಸಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸರ್ಕಾರದ ವಿರುದ್ಧ ಮುಗಿಬೀಳಲು ನಾಯಕರು ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ. ಹಾವೇರಿಯಲ್ಲಂತೂ ಹೃದಯ ಸ್ಪರ್ಶಿ ಘಟನೆಯೊಂದು ನಡೆದಿದೆ. ಗರ್ಭಿಣಿ ಹೆಣ್ಣು ಶ್ವಾನಕ್ಕೆ ಇನ್ನೊಂದು ಶ್ವಾನ ರಕ್ತ ಕೊಟ್ಟಿದೆ. 2 ತಿಂಗಳ ಗರ್ಭಿಣಿ ಜಿಪ್ಪಿ ಹೆಸರಿನ ಶ್ವಾನಕ್ಕೆ ಜಿಮ್ಮಿ ಹೆಸರಿನ ಶ್ವಾನ ರಕ್ತದಾನ ಮಾಡಿದೆ. ಲಿಖಿತ ಹದಳಾಗಿ ಅನೋರಿಗೆ ಸೇರಿದ ಶ್ವಾನಕ್ಕೆ ಅನಾರೋಗ್ಯದ ಹಿನ್ನೆಲೆ ಜಿಮ್ಮಿಯ ದೇಹದಿಂದ 350 ml ರಕ್ತ ತೆಗೆದು ಜಿಪ್ಪಿಗೆ ವೈದ್ಯರು ಹಾಕಿದ್ದಾರೆ. ಶ್ವಾನಗಳ ಮಾನವೀಯ ಕಾರ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ. ವಕೀಲನ ಕಾರು ಅಡ್ಡಗಟ್ಟಿ ಹಲ್ಲೆಗೆ ಯತ್ನಿಸಿರುವ ಘಟನೆ ಬೆಂಗಳೂರಿನ ಹೆಬ್ಬಾಳ ರಿಂಗ್ ರಸ್ತೆ ಬಳಿ ನಡೆದಿದೆ. ವಕೀಲ ಹುಸೇನ್ ಅನ್ನುವರ ಕಾರನ್ನ ಕಿಡಿಗೇಡಿಗಳು ಮಾರಕಾಸ್ತ್ರಗಳನ್ನು ಬಳಸಿ ಜಖಂಗೊಳಿಸಿದ್ದಾರೆ. 2 ಬೈಕಲ್ಲಿ ಬಂದ ಪುಂಡರಿಂದ ಈ ಕೃತ್ಯ ನಡೆದಿದ್ದು, ಈ ಸಂಬಂಧ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜನವಸತಿ ಪ್ರದೇಶಕ್ಕೆ ಕಾಡಾನೆಯೊಂದು ನಿನ್ನೆ ಕಾಲಿಟ್ಟು ದಾಂಗುಡಿ ನಡೆಸಿರುವ ಘಟನೆ ದಾಂಡೇಲಿ ತಾಲೂಕಿನ ಅಂಬೇವಾಡಿ ನವಗ್ರಾಮದ ಬಳಿ ನಡೆದಿದೆ. ಇದೇ ವೇಳೆ ಬಾಳೆ, ಅಡಿಕೆ ತೋಟಕ್ಕೆ ನುಗ್ಗಿ ಬೆಳೆ ನಾಶಪಡಿಸಿದ್ದು, ಬಳಿಕ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಆನೆಯನ್ನ ಕಾಡಿಗಟ್ಟಿದ್ದಾರೆ. ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ಚಿರತೆ ಆತಂಕ ಮೂಡಿಸಿದೆ. ಹೊಸಪೇಟೆ ತಾಲೂಕಿನ ಹಂಪಿ ಪವರ್ ಹೌಸ್ನಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು, ಸುತ್ತಮುತ್ತಲಿನ ಜನರಲ್ಲಿ ಭಯ ಹುಟ್ಟಿಸಿದೆ. ಕಳೆದ ಬುಧವಾರವೂ ಕಾಣಿಸಿಕೊಂಡಿತ್ತು ಚಿರತೆ. ಈಗ ಮತ್ತೆ ಕಾಣಿಸಿಕೊಳ್ತಿದ್ದು, ರಾತ್ರಿ ಹೊತ್ತು ಓಡಾಡೋದಕ್ಕೆ ಜನ ಭಯ ಪಡ್ತಿದ್ದಾರೆ. ಜನರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಗೋವಾದ ಮಹದಾಯಿ ವನ್ಯಜೀವಿ ಧಾಮದಲ್ಲಿ ಕಳೆದ 1 ವಾರದಿಂದ ಉರಿತಾ ಇರುವ ಕಾಡ್ಗಿಚ್ಚನ್ನು ನಂದಿಸಲು ಭಾರತೀಯ ವಾಯುಪಡೆ ಸತತ ಪ್ರಯತ್ನ ನಡೆಸುತ್ತಿದೆ. ಇವರಿಗೆ ವಾಯುಪಡೆಯ MI-17 ಹೆಲಿಕಾಪ್ಟರ್ 47,000 ಲೀಟರ್ಗೂ ಹೆಚ್ಚು ನೀರನ್ನು ಬೆಂಕಿ ಉರಿತಾ ಇದ್ದ ಪ್ರದೇಶಗಳ ಮೇಲೆ ಸುರಿದಿದೆ. ಮೊನ್ನೆ ಒಂದೇ ದಿನವೇ 25,000 ಲೀಟರ್ಗೂ ಹೆಚ್ಚು ನೀರನ್ನು ಕಾಡ್ಗಿಚ್ಚು ಕಾಣಿಸಿಕೊಂಡ ಪ್ರದೇಶಗಳ ಮೇಲೆ ಸಿಂಪಡಿಸುವ ಮೂಲಕ ಬೆಂಕಿಯನ್ನು ಭಾಗಶಃ ನಂದಿಸಿದೆ. ಕೇಸರಿ ಶಾಲು ಧರಿಸಿ ಹೋಟೆಲ್ಗೆ ನುಗ್ಗಿದ ಗುಂಪೊಂದು ಅಲ್ಲಿಂದ ಚೇರ್ ಹಾಗೂ ಹೋಟೆಲ್ ಆವರಣದ ಆಸ್ತಿಗೆ ಹಾನಿ ಮಾಡಿರುವ ಘಟನೆ ಇಂದೋರ್ನಲ್ಲಿ ನಡೆದಿದೆ. ನಿನ್ನೆ ರಂಗಪಂಚಮಿ ಹಿನ್ನೆಲೆ ಹೋಟೆಲ್ನಲ್ಲಿ ಹಬ್ಬದ ಆಚರಣೆ ನಡೀತಾ ಇತ್ತು. ಆದರೆ ಹಲ್ಲೆ ನಡೆಸಿದವರ ಬಳಿ ಫ್ರೀ ಬಾಸ್ ಇದ್ರೂ ಒಳಗೆ ಬಿಡಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಗುಂಪು ದಾಂಧಲೆ ಸೃಷ್ಟಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಮೇಲೆ ಕಲ್ಲು ತೂರಾಟ ನಡೆದಿದೆ. ಇದರಲ್ಲಿ ಹೈಸ್ಪೀಡ್ ರೈಲಿನ ಕೋಚ್ನ ಕಿಟಕಿ ಗಾಜುಗಳು ಹಾನಿಗೆ ಒಳಗಾಗಿವೆ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯ ಫರಕ್ಕಾ ಬಳಿ ತಡರಾತ್ರಿ ಈ ಘಟನೆ ನಡೆದಿದ್ದು, ರೈಲಿಗೆ ಕಲ್ಲು ತೂರಿದ್ರಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ನ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿದೆ. ತಿಂಗಳಲ್ಲಿ ಇದು 2ನೇ ಘಟನೆಯಾಗಿದೆ. ನೇಪಾಳದ ಸಿಂಧುರಿ ಜಿಲ್ಲೆಯಲ್ಲಿ ನಿನ್ನೆ ಬಸ್ಸೊಂದು ಬೆಟ್ಟಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ 3 ಮಹಿಳೆಯರು ಸೇರಿದಂತೆ 6 ಮಂದಿ ಮೃತಪಟ್ಟಿದ್ದಾರೆ. 28 ಮಂದಿಗೆ ಗಾಯಗಳಾಗಿವೆ. ಓಖಲ್ ಧುಂಗಾದಿಂದ ಕಠ್ಮಂಡುಗೆ ಹೋಗ್ತಾ ಇದ್ದ ಬಸ್ನಲ್ಲಿ 34 ಮಂದಿ ಪ್ರಯಾಣಿಸ್ತಾ ಇದ್ರು. ಫಿಕ್ಕಲ್ ಗ್ರಾಮಾಂತರ ಪುರಸಭೆ 4ರ ಬಳಿ ಈ ಅಪಘಾತ ಸಂಭವಿಸಿದೆ. ಬಸ್ ಚಾಲಕ ನಿಯಂತ್ರಣ ಕಳ್ಕೊಂಡಿದ್ದರಿಂದ ಈ ಅಪಘಾತ ಸಂಭವಿಸಿದೆ ಅಂತ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಬಿಹಾರದಲ್ಲಿ ವಿಶಿಷ್ಟವಾದ ಮದುವೆಯೊಂದು ನಡೆದಿದೆ. 3 ಅಡಿ ವರ ಶ್ಯಾಮ್ ಹಾಗೂ 3.5 ಅಡಿ ವಧು ರೇಣು ಅವರೊಂದಿಗೆ ಹಸೆಮಣೆ ಏರಿದ್ದಾರೆ. ಈ ಜೋಡಿ ಜಾತಿ ಬಂಧವನ್ನ ಮುರಿದು ಬಿಹಾರದ ಮರಹೌರಾದ ಗಾಧಾದೇವಿ ದೇವಸ್ಥಾನದಲ್ಲಿ ಮದುವೆಯಾಗಿದೆ. ರಂಗಪಂಚಮಿ ಹಿನ್ನೆಲೆ ಉಜ್ಜಯಿನಿ ಮಹಾಕಾಳೇಶ್ವರನಿಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇತ್ತ ಭೋಪಾಲದಲ್ಲಿ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು. ಜನ ಪರಸ್ಪರ ಬಣ್ಣ ಬಳಿದುಕೊಂಡು ಸಂಭ್ರಮಿಸಿದ್ರು. ಡಿಜೆ ಹಾಡಿಗೆ ಜನ ಹೊಚ್ಚೆದ್ದು ಕುಣಿದ್ರು. ದಾವಣಗೆರೆಯಲ್ಲಿ ನಟ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ ಮಾಡಲಾಯಿತು. ಜಿಲ್ಲೆಯ ಹರಿಹರ ಪಟ್ಟಣದ ಇಂದಿರಾನಗರದ ಪಾರ್ಕ್ನಲ್ಲಿ ಅಪ್ಪು ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಡೆದಿದ್ದು, ನಟ ರಾಘವೇಂದ್ರ ರಾಜ್ಕುಮಾರ್ ಪ್ರತಿಮೆಯನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ನಟ ರವಿಚಂದ್ರನ್ ಪುತ್ರ ವಿಕ್ರಮ್ ಕೂಡ ಭಾಗಿಯಾಗಿದ್ದರು. ಇಂದಿರಾನಗರದ ಅಪ್ಪು ಅಭಿಮಾನಿಗಳು 7.6 ಅಡಿ ಎತ್ತರದ ಪ್ರತಿಮೆಯನ್ನು ನಿರ್ಮಿಸಿ ಅಭಿಮಾನವನ್ನು ಮೆರೆದಿದ್ದಾರೆ. ಈ ವೇಳೆ ರಾಘವೇಂದ್ರ ರಾಜ್ಕುಮಾರ್ ಬಡ ಮಕ್ಕಳಿಗೆ ಪೆನ್ನು ಪುಸ್ತಕ ವಿತರಿಸಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧ ಅಂತಿಮ ಹಾಗೂ 4ನೇ ಟೆಸ್ಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಭರ್ಜರಿ ಶತಕ ಸಿಡಿಸಿದ್ದಾರೆ. ಟೆಸ್ಟ್ ಶತಕಕ್ಕಾಗಿ ಸತತ 3 ವರ್ಷಗಳಿಂದ ಬರ ಎದುರಿಸ್ತಾ ಇದ್ದ ವಿರಾಟ್ ಮೋದಿ ಸ್ಟೇಡಿಯಂನಲ್ಲಿ ವೃತ್ತಿ ಜೀವನದ 75ನೇ ಶತಕ ಸಿಡಿಸಿ ಮಿಂಚಿದ್ದಾರೆ. ವಿರಾಟ್ ಶತಕ ಸಿಡಿಸ್ತಾ ಇದ್ದಂತೆ ಇಡೀ ಮೈದಾನವೇ ಹರ್ಷೋದ್ಗಾರದಿಂದ ತುಂಬಿ ತುಳುಕಿತು. ಕೊಹ್ಲಿ ಕೂಡ ತಮ್ಮ ಲಾಕೆಟ್ಗೆ ಮುತ್ತಿಕ್ಕುವ ಮೂಲಕ ಶತಕವನ್ನ ಸಂಭ್ರಮಿಸಿದ್ರು. ಇನ್ನು 4ನೇ ಟೆಸ್ಟ್ನಲ್ಲಿ ಭಾರತ 88 ರನ್ಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಈ ಮ್ಯಾಚ್ ಬಹುತೇಕ ಡ್ರಾ ಆಗುವ ಸಾಧ್ಯತೆಗಳಿವೆ.